ಫಸ್ಟ್ ಸಮ್ ಯಾರಾದ್ರೂ ಓದ್ರಿ. ಓದಮ್ಮ, ನೀನು ಓದಮ್ಮ ಸಮ್. ಎಕ್ಸರ್ಸೈಸ್ 12.0 ನಿಮ್ಗೆ ಕೇಳ್ತೀನಿ, ಹೇಳ್ರಿ ಬೇಗ ಬೇಗ ಮುಗಿಸೋಣ. ಇನ್ನೊಂದು ಹೇಗಿದ್ಲೆ ಸೇನಿದೆ ಇರುತ್ತೆ. ವೆರಿ ಗುಡ್. ಸ್ವಲ್ಪ ಈ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ನೀಟಾಗಿ ಅರ್ಥ ಆಗುತ್ತೆ. ನೋಡಿ, ನಾನು ಪಾಯಿಂಟ್ ಟು ಪಾಯಿಂಟ್ ಹೇಳ್ತಾ ಇರ್ತೀನಿ, ಕರೆಕ್ಟ್ ಆಗಿ ಗಮನ ಇಟ್ಟು ನೋಡ್ಕೊಳ್ಳಿ. ಸೊ ಹೆಮಿಸ್ಪಿಯರ್ ಮೇಲೆ ಏನಿದೆ ಅಂತೆ? ಕೋನ್ ಇದೆ ಅಂತ. ಅರ್ಥ ಆಯ್ತಾ? ಓಕೆ. ಹಂಗಾರೆ ನಾನು ಇವಾಗ ಬರ್ಕೊಂಬೋದ ಎರಡು ಶೇಪ್ ಯಾವ್ದಾದಂತ? ಯಾವ್ಯಾವ ಶೇಪ್ ಬರ್ಕೊಂಬೋದು ನಾನು? ಕೋನ್ ಒಂದು, ಹೆಮಿಸ್ಪಿಯರ್ ಒಂದು. ಕೋನ್ಗೆ ನಮ್ಗೆ ಹೈಟು ಮತ್ತೆ ಇಲ್ಲಿ ಎಲ್ ನೋಡಿ, ವಾಲ್ಯೂಮ್ ಅಲ್ಲಿ ಎಲ್ ಬೇಕಾಗಲ್ಲ. ವಾಲ್ಯೂಮ್ ಅಲ್ಲಿ ಏನ್ ಬೇಕಾಗಲ್ಲ? ಎಚ್ ಬೇಕು. ಸ್ಲಾಂಟ್ ಹೈಟ್ ಬೇಕಾಗಲ್ಲ. ಈ ಹೈಟ್ ಬೇಕಾಗಿಲ್ಲ ನಮ್ಗೆ, ಈ ಹೈಟ್ ಬೇಕು, ಒಳಗಡೆ ಇರೋ ಹೈಟ್ ಬೇಕು. ಅರ್ಥ ಆಯ್ತಾ? ಇದೊಂದು ತಿಳ್ಕೊಂಡ್ರಿ. ವಾಲ್ಯೂಮ್ ಅಲ್ಲಿ ನೋ ನೀಡ್ ಸ್ಲಾಂಟ್ ಹೈಟ್, ವಿ ನೀಡ್ ಓನ್ಲಿ ಹೈಟ್. ನೋಡ್ಕೊಳ್ಳಿ, ಇವಾಗ ಕೋನ್ಗೆ ನನಗೆ ಎಚ್ ಮತ್ತೆ ಆರ್ ಬೇಕು. ಏನ್ ಬೇಕು? ಎಚ್ ಮತ್ತೆ ಬರೀ ಆರ್ ಇದ್ರೆ ಸಾಕು. ಇಷ್ಟು ನಿಮ್ ಫಸ್ಟ್ ಏನೇನ್ ಇರ್ಬೇಕು ಅಂತ ತಿಳ್ಕೊಂಡ್ಬಿಡ್ಬೇಕು. ಓಕೆ, ಎಲ್ಲಾ ಶೇಪ್ಗೂ ಎರಡೆರಡು ಇರ್ಬೇಕು, ಹೈಟು ರೇಡಿಯಸ್. ಹೆಮಿಸ್ಪಿಯರ್ ಸ್ಪಿಯರ್ ಮಾತ್ರ ಬರೀ ರೇಡಿಯಸ್ ಸಾಕು. ಅರ್ಥ ಆಯ್ತಾ? ಇವಾಗ ಏನಾಯ್ತು? ಇನ್ ದ ಶೇಪ್ ಸಾಲಿಡ್ ಇನ್ ದ ಶೇಪ್ ಆಫ್ ಎ ಕೋನ್. ನೋಡಿ, ಸಾಲಿಡ್ ಶೇಪ್ ಇದು. ವಾಲ್ಯೂಮ್ ಕೇಳ್ತಾರೆ, ಫೈಂಡ್ ದ ವಾಲ್ಯೂಮ್ ಏನಂತ ಕೇಳಿದ್ದಾರೆ. ಅಲ್ಲಿ ಫೈಂಡ್ ದ ಸರ್ಫೇಸ್ ಏರಿಯಾ ಅಂತ ಕೊಡ್ತಾ ಇದ್ರಿ. ಇಲ್ಲಿ ಏನ್ ಕೊಟ್ಟಿದ್ದಾರೆ? ಹಾಗಾಗಿ ನೀವು ತಲೆ ಕೆಡ್ಸ್ಕೊಳಕಿಲ್ಲ. ಸರ್ಫೇಸ್ ಏರಿಯಾ ಅಂದ್ರೆ ವಾಲ್ಯೂಮ್ ಅಂತಿದ್ರಿ, ವಾಲ್ಯೂಮ್ ಅಲ್ಲ. ಇವಾಗ ಅವರೇ ನೀಟಾಗಿ ಫೈಂಡ್ ದ ವಾಲ್ಯೂಮ್. ಅಲ್ಲಿ ಹಿಂದೆಗಡೆ ಏನಂತ ಕೊಡ್ತಿದ್ರು? ಫೈಂಡ್ ದ ಸರ್ಫೇಸ್ ಏರಿಯಾ ಆಫ್ ದ ಗಿವನ್ ಶೇಪ್ ಅಂತ ಕೊಡ್ತಿದ್ರು. ಇಲ್ಲಿ ನೀಟಾಗಿ ಫೈಂಡ್ ದ ವಾಲ್ಯೂಮ್ ಅಂದ್ರೆ ಇಲ್ಲಿ ವಾಲ್ಯೂಮೇ ಫೈಂಡ್ ಮಾಡ್ಬೇಕು. ಎರಡು ಶೇಪ್ ಇದೆ. ಯಾವ್ದು? ಕೆಳಗಡೆ ಯಾವ್ದು? ಹೆಮಿಸ್ಫಿಯರ್. ಮೇಲೆ ಯಾವ್ದಿದೆ? ಓಕೆ, ಏನೇನು ಕೊಟ್ಟಿದ್ದಾರೆ? ಬೋತ್ ದ ರೇಡಿಯೈ ಬೀಯಿಂಗ್ ಈಕ್ವಲ್ ಟು ಏನೋ 1 ಸೆಂಟಿಮೀಟರ್. ರೇಡಿಯಸ್ ಇದ್ರದೆಷ್ಟು? ಇದ್ರದೆಷ್ಟು? 1. ಆಯ್ತು. ನೆಕ್ಸ್ಟ್, ಅಂಡ್ ದ ಹೈಟ್ ಆಫ್ ದ ಕೋನ್ ಇಸ್ ಈಕ್ವಲ್ ಟು ಇಟ್ಸ್ ರೇಡಿಯಸ್. ಹೈಟುನು ಒಂದೇ ಅಂತ, ಹೈಟುನು ರೇಡಿಯಸ್ ಸೇಮ್ ಅಂತ. ರೇಡಿಯಸ್ 1 ಸೆಂಟಿಮೀಟರ್ ಆದ್ರೆ ಹೈಟುನು ಅದಕ್ಕೆ ಸೇಮ್ ಅಂದ್ರೆ ಅದು ಎಷ್ಟಾಗುತ್ತೆ? 1 ಸೆಂಟಿಮೀಟರ್. 1 ಸೆಂಟಿ. ಇದೆಷ್ಟು? ಆಮೇಲೆ ಆನ್ಸರ್ ನೀವು ಪೈಯಲ್ಲೇ ಇಡ್ಬೇಕಂತೆ, ಪೈ ವ್ಯಾಲ್ಯೂ ಹಾಕಂಗಿಲ್ಲ. ಆನ್ಸರ್ ಏನ್ರಲ್ಲಿ ಇಡ್ಬೇಕು ನಾವು? ವಾಲ್ಯೂಮ್ ಅದೇ ಆನ್ಸರ್. ನಾವು ಏನ್ರಲ್ಲಿ ಇಡಬೇಕು? ಪೈಯಲ್ಲಿ, ಇನ್ ಟರ್ಮ್ಸ್ ಆಫ್ ಪೈಯಲ್ಲಿ ಇಡಬೇಕು. ಪೈ ವ್ಯಾಲ್ಯೂ ಹಾಕಂಗಿಲ್ಲ. ಅವ್ರು ಕೊಟ್ಬಿಟ್ಟಿದ್ದಾರೆ, ಗಿವ್ ಯುವರ್ ಆನ್ಸರ್ ಇನ್ ಟರ್ಮ್ಸ್ ಆಫ್ ಪೈ. ಇವಾಗ ಟೋಟಲ್ ವಾಲ್ಯೂಮ್ ಫೈಂಡ್ ಮಾಡ್ಬಿಡೋಣ. ಏನ್ ಟೋಟಲ್ ವಾಲ್ಯೂಮ್ಗೆ ಫಾರ್ಮುಲಾ? ಅಲ್ಲಿ ಎರಡೂ ಏರಿಯಾ ಏನ್ ಮಾಡ್ತಾ ಇದೀವಿ? CS ಏನ್ ಆಡ್ ಮಾಡ್ತಾ ಇದ್ರಿ, ವಾಲ್ಯೂಮ್ ಆಡ್ ಮಾಡೋದು ಅಷ್ಟೇ. ಅದಕ್ಕಿಂತ ಈಸಿ ಇದು. ಟೋಟಲ್ ವಾಲ್ಯೂಮ್ ಇಸ್ ಈಕ್ವಲ್ ಟು ಹೇಳಿ, ಟೋಟಲ್ ವಾಲ್ಯೂಮ್ ಆಫ್ ಕೋನ್ ಪ್ಲಸ್ ವಾಲ್ಯೂಮ್ ಆಫ್ ಇದು ಹೆಮಿಸ್ಫಿಯರ್. ಇಷ್ಟ ಇನ್ನೇನಿಲ್ಲ, ಎರಡೆರಡು ಶೇಪ್ ಇರುತ್ತೆ. ಅದು ಯಾವ್ಯಾವ ಶೇಪ್ ಅಂತ ಬರ್ಕೊಳ್ಳೋದು, ಅವೆರಡರದ್ದು ವಾಲ್ಯೂಮ್ ಆಡ್ ಮಾಡಿದ್ರೆ ನಿಮ್ ಟೋಟಲ್ ವಾಲ್ಯೂಮ್ ಬರುತ್ತೆ. ಓಕೆ, ವಾಲ್ಯೂಮ್ ಆಫ್ ಕೋನ್ ಏನ್ ಫಾರ್ಮುಲಾ? 1/3 pi r square h. ಇಲ್ಲಿ h ಇದೆ, ಎಲ್ಲಿಲ್ಲ ಇಲ್ಲಿ. ಪ್ಲಸ್ ಹೆಮಿಸ್ಫಿಯರ್ ಏನು? 2/3 pi r cube. In doubt in this, something can we take common? 1/3 also we can take common. ಅಲ್ಲೂ 1/3 ಇದೆ, ಇಲ್ಲೂ ಕೆಳಗಡೆ 3 ಇದೆಯಲ್ಲ, ಅದಕ್ಕೆ 1/3 ಏನ್ ತೆಗಿಬಹುದು ನಾವು? 1/3 pi r square ತೆಗೆದ್ಬಿಡ್ಬೋದು. ಏನ್ ತೆಗೆದ್ಬಿಡ್ಬೋದು? 1/3 pi r square. ನೋಡಿ, 1/3 ಇಲ್ಲೂ ಇದೆ, ಇಲ್ಲೂ 1/3 ಇದೆ. 1/3 ಅಂದ್ರೆ 2 ಮೇಲ್ ಮಿಕ್ಕಿರುತ್ತೆ. ಅದು ಆಕ್ಚುಲಿ 2 into 1/3 ಅಂತ. 1/3 ಅಂದ್ರೆ 2 ಮಿಕ್ಕಿರುತ್ತೆ. ಪೈ ಇದೆ, r ಸ್ಕ್ವೇರ್ ಇದೆ, r ಸ್ಕ್ವೇರ್ ತೆಗಿಬಹುದು. r ಕ್ಯೂಬ್ ಇದ್ರೆ ಸ್ಕ್ವೇರ್ ತೆಗಿಬಹುದು. ಈಸಿ. ಇನ್ನೇನು ಉಳಿತು ನಿಮಗೆ ಇಲ್ಲಿ? ಟೂ ಹಂಗೆ ಇತ್ತಲ್ಲ, 1/3 ಅಷ್ಟೇ ಎಗ್ರೋಗಿದ್ದು. ನೋಡಿ, ಕೆಳಗಡೆ ಇರೋದು 1, ಇಲ್ಲೇನಿಲ್ಲ ಅಂದ್ರೆ 1/3 ಹೋಯ್ತು, 2 ಅಲ್ಲೇ ಉಳಿತು, ಪೈ ಹೋಯ್ತು, r ಸ್ಕ್ವೇರ್ ಆಯ್ತು, ಇನ್ನೊಂದು r ಮಿಕ್ಕಿ. ಇವಾಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ 1/3 ಹಂಗೆ ಬರೀಲ್ಲ, ಪೈನು ಹಂಗೆ ಬರೀಲ್ಲ. ಪೈಯಲ್ಲೇ ಇರ್ಬೇಕು ಆನ್ಸರ್ ನಮ್ದು. r ಅಂದ್ರೆ ಎಷ್ಟು? 1 ಸ್ಕ್ವೇರ್ ಪ್ಲಸ್ ಇದೆಷ್ಟು? 1 ಪ್ಲಸ್ 2 ಇಂಟು ಇದೆಷ್ಟು? 1. ಫಸ್ಟ್ ಈ ಸ್ಮಾಲ್ ಬ್ರಾಕೆಟ್, ಆಮೇಲೆ ಬಿಗ್ ಬ್ರಾಕೆಟ್ ಇದು ಮಾಡೋದು. ಸೊ ಇದು 1/3 ನ ಪೈ. ವಾಟ್ ಇಸ್ 1 ಸ್ಕ್ವೇರ್? 1. ಅಂಡ್ ಇದು ಹಿಂಗೆ 1 ಪ್ಲಸ್ ಇದೆಷ್ಟಾಯ್ತು? 2. ಕರೆಕ್ಟಾ? ಇದು 1/3 ಪೈ ಇಂಟು 1 ಏನಾಯ್ತು? ಪೈ. ಇದೇನಾಯ್ತು? ಇಂಟು 3 ನ ಈ 3 ಏನಾಯ್ತು? 1 ಇಂಟು ಪೈ ಎಷ್ಟಾಯ್ತು? ಸೆಂಟಿಮೀಟರ್ ಕ್ಯೂಬ್ ಆಗ್ಬೇಕು ವಾಲ್ಯೂಮ್. ದಟ್ ಇಸ್ ಯುವರ್ ಆನ್ಸರ್. ಎನಿ ಡೌಟ್ ಇನ್ ದಿಸ್? ಇನ್ನೊಂದ್ಸರಿ ತುಂಬಾ ಈಸಿ, ಡೆಡ್ ದಿ ಈಸಿಯೆಸ್ಟ್ ಸಮ್. ನೋಡಿ, ಇಲ್ಲಿ ಫಸ್ಟ್ ಇಲ್ಲಿ ಡಯಾಗ್ರಾಮ್ ನೀಟಾಗಿ ನೋಡ್ಕೊಬೇಕು. ಒಂದು ಇನ್ನೊಂದ್ಸರಿ ನೋಡ್ಕೊಂಬಿಡಿ. ಹೆಮಿಸ್ಫಿಯರ್ ಮೇಲೆ ಕೋನ್ ಇದೆ.
ಹೆಮಿಸ್ಫಿಯರ್ ಮೇಲೆ ಏನಿದೆ ಕೋನ್ ಇದೆ, ಅದಕ್ಕೆ ಎರಡು ಭಾಗ ಮಾಡ್ಕೊಂಡು ಇದೇ ತರ ಮಾಡಿ ನಿಮ್ಗೂ ಈಸಿ ಆಗುತ್ತೆ. ಎರಡು ಶೇಪ್ ಸಿಕ್ತು, ಇಲ್ಲಿ ಬರ್ಕೊಂಡ್ಬಿಡಿ ಕೋನ್ ಮತ್ತೆ ಹೆಮಿಸ್ಫಿಯರ್ ಅಂತ. ಇದರ ರೇಡಿಯಸ್ 1 ಸೆಂಟಿಮೀಟರ್ ಅಂತೆ, ಅದರ ರೇಡಿಯಸ್ 1 ಸೆಂಟಿಮೀಟರ್ ಅಂತೆ. ಹೈಟ್ ಮತ್ತೆ ರೇಡಿಯಸ್ ಈಕ್ವಲ್ ಅಂತೆ. ಇದು 1 ಆದ್ಮೇಲೆ ಅದು 1 ಆಯ್ತು. ಟೋಟಲ್ ವಾಲ್ಯೂಮ್ ಕೇಳಿದ್ದಾರೆ, ಟು ಫೈಂಡ್ ದ ವಾಲ್ಯೂಮ್ ಆಫ್ ದ ಗಿವನ್ ಶೇಪ್ ಅಂತ. ಎರಡು ವಾಲ್ಯೂಮ್ ಆಡ್ ಮಾಡ್ಬಿಡೋದು. ಎರಡು ಶೇಪ್ ಇದೆ, ಒಂದು ಕೋನ್ದು ಒಂದು ಹೆಮಿಸ್ಫಿಯರ್, ಎರಡು ಆಡ್ ಮಾಡ್ಬಿಡಿ. ಇದಕ್ಕೆ ಫಾರ್ಮುಲಾ ಹಾಕಿ 1/3 ಪೈ ಆರ್ ಸ್ಕ್ವೇರ್, ಅದಕ್ಕೆ ಫಾರ್ಮುಲಾ ಹಾಕಿ 2/3 ಪೈ ಆರ್ ಕ್ಯೂಬ್. ಇಲ್ಲಿ 1/3 ಕಾಮನ್ ಇದೆ ನೋಡಿ, ಇಲ್ಲೂ 1/3 ಅಲ್ಲೂ 1/3. ಆ 1/3 ಹೋದ್ರೆ ಇನ್ನು 2 ಮಿಕ್ಕಿರುತ್ತೆ. ಇಲ್ಲಿ ಪೈ ಆರ್ ಸ್ಕ್ವೇರ್ ಕಾಮನ್ ತೆಗೆದ್ಬಿಡಿ. ಇಲ್ಲಿ ಉಳಿದಿರೋದು ಹೆಚ್ಚು, ಅಲ್ಲಿ ಉಳಿದಿರೋದು 2 1 ಉಳಿದಿದೆ, 6 ಉಳಿದಿದೆ. ಆಮೇಲೆ 1/3 ಹಂಗೆ ಇಟ್ಬಿಡಿ. ಪೈ 6 1, ಆಮೇಲೆ ಹೆಚ್ಚು ಅಂದ್ರದ್ದು 1 2 1 2 ಆಯ್ತು. 2 + 1 3 ಆಯ್ತು. ಈ ಕಡೆ 3 3 ಏನಾಯ್ತು ಕ್ಯಾನ್ಸಲ್. ಇಲ್ಲಿ 1 ಸ್ಕ್ವೇರ್ 1 ಇರುತ್ತೆ. ಪೈ × 1 1 ಆಯ್ತು. 3 3 ಕ್ಯಾನ್ಸಲ್. 5 ಸೆಂಟಿಮೀಟರ್ ಕ್ಯೂಬ್ ಇಸ್ ಆನ್ಸರ್. ಆನ್ಸರ್ ಶುಡ್